₹1 ಹಾಕ್ಬಿಟ್ರಿ. ಹೌದಿಲ್ಲ? 290. ನಾನು ಡೈಲಿ ವಾಕಿಂಗ್ ಮಾಡೋ ಒಬ್ಬಕ್ಕೆ ಇದ್ದೆ ಅಂದ್ರೆ ಮುದ್ದಾಂ ಬಂದ್ಬಿಡ್ತೈತೆ ನೋಡ್ರಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈಗ ಏನು ಸ್ನಾನನೂ ಆಯಿತು, ಬೆಳಗ್ಗೆ ಪೂಜೆ ಅಂತೂ ಬೆಳಗ್ಗೆನೇ ಆಗ್ಬಿಟ್ಟಿತ್ತು. ರಮೇಶ್ ಪೂಜೆ ಮಾಡಿದ್ಲು, ಹಾಗಾಗಿ ನಾನೊಂದು ಸ್ವಲ್ಪ ಈಗ ದೀಪಕ್ಕೆ ಎಣ್ಣೆ ಹಾಕಿ ನಾನು ಏನೋ ಹಿಂಗೆ ಪೂಜೆ ಮಾಡ್ಕೊಂಡು ಊದ್ಬತ್ತಿ ಹಚ್ಚಿದೆ. ಸೊ ಬೆಳಗ್ಗೆ ತಿಂಡಿಗೆ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ಸೊ ಅವರು ಕೂಡ ತಿನ್ಕೊಂಡು ಹೋಗಿದ್ರು. ನಾನು ಕೂಡ ಉಪ್ಪಿಟ್ಟು ಅಂತ ಹೇಳಿದರೆ ಬಿಸಿದಿದ್ದಾಗ ತಿನ್ಬೇಕು. ನನಗೆ ಅದು ಆರ್ತಂದ್ರೆ ನಾನು ತಿನ್ನಂಗೆ ಆಗಂಗೆ ಇಲ್ಲ. ಬೆಳಗ್ಗೆ ಸಾಯಂಕಾಲ ಆದ್ರೆ ತಿಂದ್ಬಿಡ್ತಾನೆ ಆರಿದ್ದು. ಈ ಬೆಳಗ್ಗೆ ಆರಿದ್ದು ಅಂದ್ರೆ ಹೋಗೋದೇ ಇಲ್ಲ. ಹಾಗಾಗಿ ಉಪ್ಪಿಟ್ಟು ನಾನು ಕೂಡ ಅವ್ರು ಹೋದ ತಕ್ಷಣವೇ ನಾನು ಉಪ್ಪಿಟ್ಟು ತಿಂದಿದ್ದೆ. ಸೊ ಈಗ ಸ್ನಾನ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊಂಟಿದ್ದೀನಿ. ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರೋಣ ಅಂತ ಹೇಳಿ. ಇಲ್ಲೇ ಇರೋದ್ರಿಂದ ಅದೇನೋ ಒಂಥರ ಮನಸ್ಸಿಗೆ ಸಮಾಧಾನ, ಹೋಗಿ ಬಂದರೆ ಒಂಥರ ಖುಷಿ. ಹಾಗಾಗಿ ಹೋಗೋಣ ಅಂತ ಹೇಳಿ ಈಗ ಹೊರಟಿದ್ದೀನಿ. ಮತ್ತು ಸಾಯಂಕಾಲ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಕ್ಚುಲಿ ಏನು ಅಂದರೆ ಮೊನ್ನೆ ಹೋಗಿ ಬಂದ್ವಲ್ಲ, ಹಿಂದಿನ ಬ್ಲಾಗಲ್ಲಿ ನೋಡಿದ್ರಲ್ಲ ನೀವು, ರಾಘವೇಂದ್ರ ಸ್ವಾಮಿ ಜನ್ಮದಿನದ ದಿನ ಹೋಗಿದ್ವಲ್ಲ, ಆವಾಗ ಇಲ್ಲಿ ದಾನು ಅಕ್ಕ ಏನು ಮಾಡ್ಯಾಳ, ಅಭಿಷೇಕಕ್ಕಂತ ಕೊಟ್ಟಿದ್ಲಂತೆ. ಇವತ್ತು ಅಭಿಷೇಕ ಮಾಡೋಕ್ಕೆ ಹೇಳಿ ಬಂದಿದ್ಲಂತೆ. ಹಾಗಾಗಿ ಅವಳಿಗೆ ಸಾಯಂಕಾಲ ಬರೋಕ್ಕೆ ಹೇಳಿದ್ದಾರೆ. ಅಭಿಷೇಕ ಅಂತ ಹೇಳಿದರೆ ಅಭಿಷೇಕಕ್ಕೆ ಕೊಟ್ಟ ದಿನ ನಾವು ಹೋದರೆ ಒಳ್ಳೇದಲ್ಲ. ಹಾಗಾಗಿ ಅಕ್ಕಿಗೆ ಬೆಳಗ್ಗೆನೇ ಬರೋಕ್ಕೆ ಹೇಳಿದ್ರಂತ. ಬೆಳಗ್ಗೆ ಆಗಿಲ್ಲ, ಸಾಯಂಕಾಲ ಹೋಗೋಣ ಬಾ ಅಂತ ಅಂದಳ. ಸೊ ನಾನು ಆದರೆ ಹೋಗಬೇಕು ಅಂತ ಅಂದ್ಕೊಂಡೇನಿ ಸಾಯಂಕಾಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಈಗ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಬಂದು ಕೆಲಸ ಭಾಳ ಇದಾವೆ. ಏನಪ್ಪ ಅಂದರೆ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು. ಒಂದು ಬಟ್ಟೆ ಹುಡುಕಿದ್ರೆ ಇನ್ನೊಂದು ಬಟ್ಟೆ ಸಿಗಾಕುಂತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಬಂದು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಏನಾದ್ರು ಮಾಡ್ಬೇಕು ಒಂಚೂರು. ಸೊ ಬರ್ರಿ ಈಗ ದೇವಸ್ಥಾನಕ್ಕೆ ಹೋಗಿ ಸೊ ಏನು ಸಾಯಿಬಾಬಂದು ದರ್ಶನ ಮಾಡ್ಕೊಬರೋಣ. ನಿಮಗೂ ಸಾಯಿಬಾಬನ ದೇವರ ದರ್ಶನ ಮಾಡಿಸ್ತೀನಿ. ಬೆಳಗ್ಗೆ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಉಪ್ಪಿಟ್ಟಿನಾಗ ಏನು ತರಕಾರಿನ ಕಾಣಕೊಂತಿಲ್ಲ. ತರಕಾರಿ ಉಪ್ಪಿಟ್ಟು ಅಂತ ಅನ್ಬೇಡ್ರಿ. ನಮ್ಗೆ ತರಕಾರಿ ಜಾಸ್ತಿ ಇರಬಾರ್ದು, ಪಲಾವ್ನಾಗಾರ ಆಗಲಿ ಅಥವಾ ಎದ್ರಾಗಾರ ಆಗಲಿ. ಜಾಸ್ತಿ ಇಲ್ಲ, ಒಂದು ಸಣ್ಣ ಕ್ಯಾರೆಟ್, ಒಂದು ಸ್ವಲ್ಪ ಬೀನ್ಸ್ ಹಾಕಿದ್ದೆ ಅಷ್ಟೇ. ಅದಾದಮೇಲೆ ಈರುಳ್ಳಿ, ಟೊಮ್ಯಾಟೊ ಮಾಮೂಲಿ, ಜಾಸ್ತಿ ಹಾಕೋಂಗಿಲ್ಲ ನಾನು. ಬರೀ ನಮಗೆ ಜಾಸ್ತಿ ನನಗೂ ಇಷ್ಟ ಆಗಲ್ಲ, ರಾಜುಗೂ ಇಷ್ಟ ಆಗಲ್ಲ. ಹಾಗಾಗಿ ತಿಂಡಿ ತಿನ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಅದಾದಮೇಲೆ ನೋಡ್ರಿ ಸಾಯಿಬಾಬಾ ಅಷ್ಟು ಚಂದ ರೆಡಿ ಮಾಡಿದ್ರು. ಸೊ ದರ್ಶನ ಮಾಡಿಕೊಂಡೆ, ಜನ ಭಾಳ ಇದ್ದರು. ಹಂಗಾಗಿ ವಿಡಿಯೋ ಏನು ತೊಗೊಳ್ಳಿಲ್ಲ. ಹಾಗೆ ಏನು ಮಾಡಿದ್ವಿ, ಅರ್ಜೆಂಟ್ ಇತ್ತು, ಅಕ್ಕಾರ ಇಲ್ಲ, ಇನ್ನೊಬ್ರು ಯಾರ್ದೋ ಮನೆಗೆ ಹೋಗ್ಬೇಕಾಗಿತ್ತಂತೆ. ಹಾಗಾಗಿ ಅರ್ಜೆಂಟ್ ಇದ್ದಿದ್ದಕ್ಕೆ ಪ್ರಸಾದ ತೊಗೊಂಡು ಮನೆಗೇ ಬಂದೆ. ಪಲಾವು ಮತ್ತು ಇನ್ನೂ ಕಡ್ಲೆಕಾಳು ಕೊಟ್ಟಿದ್ರು. ಸೊ ತೊಗೊಂಡು ಮನೆಗೆ ಬಂದು ಕಬಾಡು ಒಂದು ಪ್ಯಾಂಟ್ ಹುಡುಕಿದ್ರೆ ಒಂದು ವೇಲ್ ಸಿಗಲ್ಲ, ಒಂದು ವೇಲ್ ಹುಡುಕಿರೋ ಟಾಪ್ ಸಿಗೋಂಗಿಲ್ಲ, ಹಂಗಾಗ್ಬಿಟ್ಟೈತಿ. ಸೊ ಹಂಗಾಗಿ ಒಂದು ಸ್ವಲ್ಪ ನೀಟಾಗಿ ಮಡಚಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ರಿ ಈಗ ಇದು ನಾನು ಚೂರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಎಲ್ಲರೂ ಹೊಂಟ್ರು, ಒಂದು ಸಿಗೋವಲ್ದಾದಂಗೆ ಆಗ್ಬಿಟ್ಟಿತ್ತು. ಸೊ ಈಗ ಅರ್ಜೆಂಟಿಗೆ ನಾವು ಎಲ್ಲರೂ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮದು ಸಡನ್ಲಿ ಫಿಕ್ಸ್ ಆಗ್ತವೆ. ಎಲ್ಲರೂ ಹೊಂಟ್ವಿ ಅಂದ್ರೆ ನಾವು ಹಿಂಗೆ ಮೊದಲ ಫಿಕ್ಸ್ ಅಂತೂ ಮಾಡೋಂಗಿಲ್ಲ. ಈ ಸ್ಯಾಟರ್ಡೆ ಸಂಡೇ ಏನಾರು ಬಂತು ಅಂದ್ರೆ ಹಿಂಗೆ ಸ್ಯಾಟರ್ಡೆ ಒಂದು ವೀಕ್ ಫುಲ್ ವರ್ಕಿಗೆ ಹೋಗಿರ್ತಾರಲ್ಲ, ಮಂಡೇ ಟು ಫ್ರೈಡೇವರೆಗೂ. ಸೊ ಹಂಗಾಗಿ ಏನು ಫಿಕ್ಸ್ ಮಾಡ್ಕೊಳಲ್ಲ. ಸ್ಯಾಟರ್ಡೆ ಒಂದಿನ ಮನೆಗಿದ್ರು ಅಂತ ಅಂದ್ರೆ ಸ್ಯಾಟರ್ಡೆ ಫುಲ್ ಕೆಲಸನ ಹೊಣಾಗ್ಬಿಡ್ತೈತಿ. ಅದಾದಮೇಲೆ ಸಂಡೇ ಎಲ್ಲರೂ ಹೋಗೋಣ, ಇಲ್ಲ ಸ್ಯಾಟರ್ಡೆ ಸಂಜೆ ವಾಕಿಂಗ್ ಥರ ಎಲ್ಲರೂ ಹೋಗೋಣ ನಡಿ ಅಂತ ಅಂದ್ಬಿಟ್ಟ ಅಂದ್ರೆ ರಾಜು, ಯಾವಾರ ಡ್ರೆಸ್ ತೊಗೊಳ್ಳೋಣ ಅಂದ್ರೆ ಒಂದು ಸಿಕ್ಕರೆ ಒಂದು ಸಿಗಂಗೆ ಇಲ್ಲ. ಒಟ್ಟಿಗೆ ಇಟ್ಟಿರ್ತೀನಿ, ಆದ್ರೂ ಪ್ಯಾಂಟು ವೇಲು ನನ್ನ ಟಾಪ್ಗಳು ಎತ್ತೆತ್ಲಾಗೋ ಆಗ್ಬಿಟ್ಟಿತ್ತು. ಫುಲ್ ಅದು ಮೆಸ್ಸಿ ಆದಂಗೆ ಆಗ್ಬಿಟ್ಟಿತ್ತು ಈ ಡ್ರೆಸ್ ಇರೋ ಏನು ಕಬಾರ್ಡು. ಹಾಗಾಗಿ ಒಂದು ರೌಂಡ್ ನೀಟಾಗಿ ಎಲ್ಲ ಮಡ್ಚಿ ಇಟ್ಬಿಡೋಣ ಅಂತ ಹೇಳಿ. ಟೈಮು ಇತ್ತಲ್ಲ, ಎಲ್ಲ ಕೆಲಸನೂ ಆಗ್ಬಿಟ್ಟಿತ್ತು. ಬೆಳಗ್ಗೆ ಒಂದು 12 ಗಂಟೆ ದೇವಸ್ಥಾನಕ್ಕೆ ನಾನು 12 ಗಂಟೆ ಒಳಗೆ 12 ಕಾಲು ಒಳಗೆ ಹೋಗ್ತೇನಲ್ಲ, ಹಾಗಾಗಿ ಅಷ್ಟರಲ್ಲೆಲ್ಲ ಆಗ್ಬಿಟ್ಟಿತ್ತು. ಇನ್ನು ದೇವಸ್ಥಾನದ ಪ್ರಸಾದನೂ ತೊಗೊಂಬಂದಿದ್ನಲ್ಲ, ಸೊ ಅದು ಆರ್ತತಿ ಅಂತೇಳಿ ಅದನ್ನೂ ತಿಂದುಬಿಟ್ಟೆ. ಇನ್ನು ಕೆಲಸ ಅಂತೂ ಏನೂ ಇರಲೇ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಏನು ಮೊಬೈಲ್ ನೋಡಿದೆ. ಬೆಳಗ್ಗಿಂದ ಮೊಬೈಲ್ ನೋಡಿರಲಿಲ್ಲಲ್ಲ ಅಂಥೇಳಿ ಒಂದೆರಡು ಲಾಗ್ಗಳು ಇವ್ರ ಲಾಗ್ಗಳು ನೋಡಿದೆ. ಅದಾದಮೇಲೆ ಟೈಮ್ ಪಾಸಿಗೆ ಅಂಥೇಳಿ ಇನ್ನೇನು ಮಾಡೋದು ಅಂಥೇಳಿ ಒಂದಿಷ್ಟು ರೀಲ್ಸ್ ಕೂಡ ಮಾಡಿದೆ, ಕಾಮಿಡಿ ರೀಲ್ಸ್ಗಳು. ಒಂದು ಸ್ವಲ್ಪ ನನಗೆ ಈ ಸಾಂಗಿಂತ ಕಾಮಿಡಿ ರೀಲ್ಸ್ಗಳು ಭಾಳ ಇಷ್ಟ ಆಕತಿ. ಹಾಗಾಗಿ ಒಂದು ಸ್ವಲ್ಪ ಕಾಮಿಡಿ ರೀಲ್ಸ್ಗಳು ಮಾಡ್ಕೊಂಡೆ ಈ ಸೀರೆ ಒಳಗೆ. ಸೊ ಹಂಗೆ ಏನೋ ಒಂದು ಪೋಸ್ಟ್ ಹೋಗೋದು
ಸಾಕು ತೆಗಿಯತ್ಲಾಗ ಅಂದು ಒಂದು 4 ರೀಲ್ಸ್ ಮಾಡತ್ಲೇನ ಅಲ್ಲೇ ಯಾಕೋ ಈಗ ಸ್ಪೆಕ್ಟ್ ಚೇಂಜ್ ಮಾಡೇನಲ್ಲ ಒಂದು ಸ್ವಲ್ಪ ಪವರ್ ಒಂದು ಸ್ವಲ್ಪ ಒಂದು ಸೈಡ್ ಜಾಸ್ತಿ ಇರೋದು ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ಭಾಳ ಮೊಬೈಲ್ ನೋಡಿದೆ ಅಂದ ತಕ್ಷಣವೇ ಕಣ್ಣೆಲ್ಲ ಒಂಥರ ಅಂದರೆ ಮುಚ್ಕೊಂಡೇ ಇರಬೇಕು ಕಣ್ಣು ಅನ್ನೋ ಥರ ಭಾರ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಹಾಗಾಗಿ ಮೊಬೈಲ್ ಬಿಟ್ಟು ಇನ್ನು ಅದೇ ಹೇಳಿದ್ನಲ್ಲ ಕಬಾರ್ಡ್ ಕ್ಲೀನ್ ಮಾಡ್ಕೋಬೇಕಂತ ಹೇಳಿ, ಹಾಗಾಗಿ ಎಲ್ಲ ಒಂದೊಂದು ನೀಟಾಗಿ ತೆಗೆದು ಆವಾಗ ಏನು ಮಾಡ್ತಿದ್ದೆ ಅಂದರೆ ನಾನು ನಿಜ ಅದು ಸಣ್ಣ ಮನೆ ಇದ್ದರೆ ಚೊಕ್ಕವಾಗಿರ್ತೇವೆ ಅಂತ ಹೇಳ್ತಾರೆ. ನಾನು ಗೋವಿನಶೆಟ್ಟಿಪಾಳ್ಯದಲ್ಲಿ ಇದ್ದಾಗ ಅವತ್ತಿನ ಡ್ರೆಸ್ ಏನಾರು ಹಾಕೊಂಡು ಹೋದರೆ ಅವತ್ತು ತೊಳೆದು ಹಾಕಿದೆ ಅಂದರೆ ಅವತ್ತೇನೆ ಐರನ್ ಮಾಡಿ ಇಟ್ಬಿಡ್ತಿದ್ದೆ ನಾನು. ನನ್ನ ಡ್ರೆಸ್ ಆಗಲಿ, ರಾಜುನ ಶರ್ಟು ಪ್ಯಾಂಟ್, ಈಗಂತೂ ರಾಜುನ ಶರ್ಟು ಪ್ಯಾಂಟ್ ಎಲ್ಲ ಐರನ್ ಮಾಡ್ತೀನಿ ಬಿಡ್ರಿ, ಬಟ್ ನನ್ನ ಡ್ರೆಸ್ಗಳು ಸಹ ನಾನು ಅವತ್ತು ತೊಳೆದೆ ಅಂದರೆ ಅವತ್ತು ಐರನ್ ಮಾಡಿ ಇಟ್ಟುಬಿಡ್ತಿದ್ದೆ. ಎಲ್ಲಿಗಾರು ಹೋಗಬೇಕಾದ್ರೆ ಎಷ್ಟು ನೀಟಾಗಿ ಐರನ್ ಆಗಿರೋ ಡ್ರೆಸ್ ಸಿಗ್ತಿತ್ತು ನನಗೆ ಅಂದರೆ, ಈಗ ಎಲ್ಲರೂ ಹೊಂಟ್ರೆ ಐರನ್ ಕೂಡ ಹಾಕ್ಯಣಂಗಿಲ್ಲ ಒಂದೊಂದ್ಸಲ, ಹಂಗೆ ಹಾಕ್ಯಂದು ಹೊಂಟು ಬಿಡ್ತಾನೆ. ಅಷ್ಟು ಸೋಂಬೇರಿಗಳು ನಾವು ನಿಜವಾಗ್ಲೂ. ಸಣ್ಣವಾಗಿರ್ಬೇಕ್ರಿ ನೀವೇನೋ ಹೇಳ್ರಿ ಮನೆಗಳು, ಮತ್ತು ಸ್ವಲ್ಪ ಬಟ್ಟೆನೂ ಇರ್ಬೇಕು. ಇಷ್ಟಿಷ್ಟೊಂದು ಬಟ್ಟೆ ಆಗ್ಬಿಟ್ರೆ ದೊಡ್ಡ ಮನೆ ಆದ್ರೆ ಮಾಡೋದು ಭಾಳ ಕಷ್ಟ ಬಿಡ್ರಿ, ಏನೋ ಹೇಳ್ರಿ ನೀವು. ಎಷ್ಟು ಸೋಂಬೇರಿ ಆಗ್ಬಿಟ್ವಿ ನಾವು. ಅದ್ರಾಗೂ ಈ ಲೇಔಟಿಗೆ ಬಂದಾಗಿಂದ ಅಂತರೂ ಜನನೂ ಜಾಸ್ತಿ ಆದ್ರೆ, ಅದಾದಮೇಲೆ ಅಲ್ಲಿ ತಿರ್ಗೋವು ಭಾಳ ಆಗ್ಬಿಟ್ಟು ಭಾರಿ ಸೋಂಬೇರಿತನ ಮಾಡಕತ್ಬಿಟ್ಟೆ ನೋಡ್ರಿ ನಾನು. ಅಯ್ಯೋ ದೇವ್ರೆ, ಈಗಂತರೂ ಹಂಗೆ ಆಗ್ಬಿಟ್ಟೆ, ಸಿಗಂಗೆ ಇಲ್ಲ ಐರನ್ ಅಂತರೂ. ಇನ್ನು ಮುಗ್ದೇ ಹೋದ ಕತಿ. ಅವಾಗೆಲ್ಲ ಹಾಕಿ ಟಾಪ್ಗಳ ತಿರ್ಗಾ ಹಾಕ್ತಿದ್ವಿ, ಅದೊಂಥರ ಬೇಗನೂ ಹಾಳಾಗಿರ್ತದ್ದು. ಬಟ್ ಈಗ ತೊಗೊಂಡು ಇವತ್ತೇನಾರು ತೊಗೊಂಡೆ ಅಂದ್ರೆ, ಈಗ ಇದು ಫೆಬ್ರವರಿ ಒಳಗೆ ತೊಗೊಂಡೆ ಅಂದ್ರೆ ತಿರುಗಿ ಮತ್ತೆ ನೆಕ್ಸ್ಟ್ ಫೆಬ್ರವರಿ ಹಾಕಿರ್ಬೋದು ನಾನು. ಹಿಂಗಾಯಿತು ಇವೆರಡು ಟೋಪಿ. ನಾನು ನಮ್ಮ ಮನೆಯವರು ಎಲ್ಲೇ ಹೋದಾಗ ತೊಗೊಂಡಿದ್ದ ಟೋಪಿಗಳು ಇವೆರಡು. ಹಾಗಾಗಿ ಎಕ್ಸ್ಟ್ರಾ ಎಲ್ಲಿಡ್ಬೇಕು ಇವನ್ನ ಅಂತಾನೆ ಚಿಂತೆಗೆ ಹಿಂಗೆ ಮೇಲೆ ಇಟ್ಟಿರ್ತಾನೆ ಇಲ್ಲೇ. ಹಿಂಗಾಗಿ ಅದು ಗಟ್ಟಿ ಮನ್ಸು ಮಾಡಿ ಫೈನಲಿ ಎಲ್ಲಾನು ಕ್ಲೀನ್ ಮಾಡಿ ಅಂತ ಆರಾಮ್ ಸಿಗ್ತಾವೆ. ಸೊ ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಈಗ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. 5 ಗಂಟೆಗೆ ಬರ್ತೀವಿ ಅಂತಂದ್ರೆ 5 ಗಂಟೆಗೆ ರೆಡಿ ಆಗಿದ್ದು, ಮುಕ್ಕಾಲಕ್ಕೆ ರೆಡಿ ಇಲ್ಲ. ಕರೆಕ್ಟ್ ಟೈಮ್ ನೋಡಿ 5 ಗಂಟೆ ಅಂದರೆ 5 ಗಂಟೆ, 12 ಗಂಟೆ ಅಂದರೆ 12 ಗಂಟೆ. USA ಒಳಗೆ ಹಂಗೆ ಮೇಂಟೈನ್ ಮಾಡ್ತಾರೆ, ಟೈಮ್ ಟು ಟೈಮ್. ಹಂಗಾಗಿ ಮೇಡಮ್ ಎಷ್ಟು ವರ್ಷ ಇದ್ದೀನಿ ನೀನಲ್ಲಿ? 8 ವರ್ಷ USA ಒಳಗೆ ಇದ್ದು ಬಂದಾಳ. ಹಾಗಾಗಿ ಅಲ್ಲಿ ರೂಲ್ಸ್ಗಳನ್ನ ಮೇಂಟೈನ್ ಮಾಡೋದು ಮೇಡಮ್ ಅವ್ರು. ನಿದ್ದೆ ಮಾಡ್ತಾ ಇದ್ದಾರೆ ನೋಡ, ಗಟ್ರ ಚರಂಡಿ ಮಾಡತ್ತಾರ. 5:20 ಹಂಗೆ ಬಂದ್ಲಕ್ಕ. ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ಕಡ್ಲಿಕಾಳು ಇಟ್ಟಿದ್ರು. ಮಧ್ಯಾಹ್ನ ಕಡ್ಲಿಕಾಳು ತಿಂದಿದ್ದೆ, ಈಗೂ ಕಡ್ಲಿಕಾಳು ತೊಗೊಂಡು ಮನೆಗೆ ಬಂದ್ವಿ. ಆಟೋ ಒಂದಲ್ಲಿ ಬುಕ್ ಆಯ್ತು, ಹಾಗಾಗಿ ಬೇಗನೆ ಮನೆಗೆ ಬಂದ್ವಿ. ಮನೆಗೆ ಬಂದು ಸೊ ಒಂದು ಸ್ವಲ್ಪ ಟೀಗಿ ಕುಡಿಯೋಣ ಅಂದ್ಕೊಂಡೆ, ಯಾಕೋ ಬೇಡ ಅಂತ ಅನಿಸಿ ವಾಕಿಂಗಿಗೆ ಹೋದೆ. ವಾಕ್ ಮಾಡ್ತಾಯಿದ್ದೇನೆ ಅಂತ ನನ್ನ ಜೊತೆಗೆ ನಾಯಿನೂ ವಾಕ್ ಮಾಡಕತ್ತೈತೆ ನೋಡ್ರಿ. ಹೆಂಗೆ ಹೋಗ್ತಾನೆ ಹಂಗೆ ನನ್ನ ಜೊತೆಗೇನೆ ಬರ್ತೈತಿ. ನಾನು ಡೈಲಿ ವಾಕಿಂಗ್ ಮಾಡೋ ಒಬ್ಬಕ್ಕೆ ಇದ್ದೆ ಅಂದ್ರೆ ಮುದ್ದಾಮ ಬಂದುಬಿಡ್ತೈತೆ ನೋಡ್ರಿ ಇದು. ಸೊ ನಾನು ಹೆಂಗೆ ಓಡಾಡ್ತೇನೆ ಹೆಂಗೆ ಬರ್ತೀನಿ. ದಿನದ ಮೇಲೆ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ತರಕಾರಿ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬರ್ರಿ ನಾನು ಹೆಂಗೆ ತರಕಾರಿ ಪಲಾವ್ ಮಾಡ್ತೀನಿ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಶುಂಠಿ, ಬೆಳ್ಳುಳ್ಳಿ ಊರಿಂದ ತೊಗೊಬಂದಿದ್ದು, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಚಕ್ಕಿ ಹಾಕ್ಯಂಡೀನಿ. ಸೊ ಇದನ್ನು ರುಬ್ಕೊಂಬಿಡ್ತೇನೆ ಒಂದು ರೌಂಡ್. ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೇ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ಏನು ಮಾಡೋಣ ಅಡುಗೆನ ಅಂತ ವಿಚಾರ ಮಾಡಿದೆ. ಸೊ ರಾಜುನೇನು ಜಾಸ್ತಿ ಹೊಟ್ಟೆಶವಾಗಿಲ್ಲ ಅಂತ ಹೇಳಿದ್ರು, ಹಾಗಾಗಿ ಪಲಾವ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಾಮೂಲಿ ತರಕಾರಿ ಪಲಾವ್ ಎಲ್ಲರೂ ಮಾಡೋ ಥರನೇ, ನಂದೇನು ಡಿಫ್ರೆಂಟಾಗಿರೋದಿಲ್ಲ. ಸೊ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡೋದು, ಆದ್ರೆ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಕೊಡ್ತಾ ಇರ್ತೈತಿ ಅಂತ ಹೇಳ್ತಾರೆ. ಸೊ ನಾನು ಈಗ ಯೂಸ್ ಮಾಡ್ತಾ ಇರೋ ಆಯಿಲ್ ಬಂದುಬಿಟ್ಟು ಸಫೋಲೋ ಅವರ ಗ್ರೌಂಡ್ನಟ್ ಆಯಿಲ್ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಈ ಸಲ ತೊಗೊಬಂದಿದ್ದು, ಬಟ್ ಏನು ಟೇಸ್ಟು ಕೂಡ ಚೆನ್ನಾಗಿತ್ತು, ಒಂಥರ ಬಾಯಾಗ ಒಂಥರ ಟೇಸ್ಟ್ ಚೆನ್ನಾಗಿತ್ತು. ಸೊ ನೀವು ಕೂಡ ಯಾವುದಾದ್ರೂ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಬೇಕು ಅಂದರೆ ಸಫೋಲಾನ ಯೂಸ್ ಮಾಡಿ, ಚೆನ್ನಾಗಿದೆ ಟೇಸ್ಟು. ಸೊ ಒಂದು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಎಲ್ಲ ಕೆಂಪು ಟೊಮೊಟೊ ಬಿಟ್ಕೊಂಡು ಆಮೇಲೆ ಪಲಾವ್ ಎಲೆ ಹಾಕಿ ಏನು ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಕಾಳು ಎಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಅದನ್ನು ಬೇಯಾಕ್ಬಿಟ್ಟೆ. ಅದಾದಮೇಲೆ ತಿರುವಿರೋ ಮಸಾಲೆನ
ಅದು ಮಸಾಲೆ ತಿರ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದೆ. ಅದು ಒಂದು ಸ್ವಲ್ಪ ಏನು ಇದು ಹಸಿರೆ ಮೆಣಸಿನ್ಕಾಯಿ ಅಂದರೆ ಹಸಿದಿರುತ್ತಲ್ಲ ಅದೊಂದು ಚೂರು ಹಸಿ ಸ್ಮೆಲ್ ಹೋಗೋ ಥರ ಒಂದು ಸ್ವಲ್ಪ ಇದಾಗಲಿ ಅಂತ ಹೇಳಿಬಿಟ್ಟು ಅದಾದಮೇಲೆ ಅಕ್ಕಿ ತೊಳೆದು ಒಂದು ಸ್ವಲ್ಪ ಹೊತ್ತು ಅಕ್ಕಿ ತೊಳೆದು ಇಟ್ಕೊಂಡ್ರೆ ಚಲೋನ ಆಕತಿ. ಹಾಗಾಗಿ ಮೊದಲು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ. ಅದಾದಮೇಲೆ ಅದನ್ನೂ ಹಾಕಿದೆ. ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಅದಾದಮೇಲೆ ನೀರು ಹಾಕಿ ಇನ್ನೇನು ಟೇಸ್ಟಿಗೆ ಉಪ್ಪು ಮತ್ತೇನಾದ್ರು ಒಂದು ಸ್ವಲ್ಪ, ನಾನು ಯಾವುದೇ ಅಡುಗೆ ಮಾಡಿದರೂ ಒಂಚೂರು ಬೆಲ್ಲ ಯೂಸ್ ಮಾಡ್ತೇನಲ್ಲ, ರೈಸಿಗೂ ಕೂಡ ನಾನು ಒಂಚೂರು ಸಪ್ಪಿ ಬರಬಾರ್ದು ಅಂತ ಒಂದು ಚೂರು ಬೆಲ್ಲ ಹಾಕಿದೆ. ಸೊ ಹಾಕಿ ಇನ್ನೇನು ವಿಶಿಲ್ ಹಾಕಿದೆ. ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಒಂದು 3 ವಿಶಿಲ್ ಆಗಲಿ, ಅದಾದಮೇಲೆ ಹೊರಗಡೆ ಹೋದ್ರಾಯ್ತು ಅಂಥೇಳಿ ಒಂದು 3 ವಿಶಿಲ್ ಕೂಡ ಆಯಿತು. ಅದಾದಮೇಲೆ ನನ್ನ ಸೀರೆ ನಮ್ಮ ತಮ್ಮನ ಮದುವೆಲಿ ಉಟ್ಕೊಂಡಿದ್ದೆ ನೋಡಿರಿ ಮೊನ್ನೆ. ಇದು ನಮ್ಮ ಇದನ್ನ ಮದುವೆಲೂ ಉಟ್ಟಿದ್ದೆ, ನಮ್ಮ ತಮ್ಮನ ಮದುವೆಲೂ ಉಟ್ಟಿದ್ದೆ. ಸೊ ಹಂಗಾಗಿ ಸೀರೆನ ನಾನು ಡ್ರೈ ವಾಶಿಗೆ ಕೊಡಬೇಕಿತ್ತು. ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಳ್ಳೋಣ ಎಲ್ಲೆಲ್ಲಿ ಗಲೀಜಾಗೈತಿ ಅಂಥೇಳಿ ವಿಡಿಯೋ ಮಾಡಿಕೊಂಡೆ. ಸೊ ಹೋದ್ವಿ, ಕೊಟ್ಟು ಬರೋಣ ಅಂತ ಹೇಳಿ ಈಗ ಹೊರಟಿದ್ದೇವೆ ನೋಡ್ರಿ. ನೀರು ಕುಡ್ದತ್, ಮೆಂತೆ ನೀರು ಯಾಕೆ ಕುಡ್ದತಿ? ದಿನ ಕುಡಿದು ಮೆಂತೆ ಕಾಳು ನೆನೆಸಿದ ನೀರು ತಗೊಬಂದು ಹಾಕ್ಯಾನ. ಅದು ಮೆಂತೆ ತುಳಸಿ ಗಿಡ ಹೋಗಿ ಅದ್ರೊಳಗೆ ₹1 ಹಾಕ್ಬಿಟ್ರಿ. ಹೌದಿಲ್ಲ, 299. ಡಿ ಮಾರ್ಟ್ ಇದಕ್ಕೆ ಬಂದಾರ ಇವರು 99 ಅನ್ಕಂತ. ಸೊ ನಾನು ಅಲ್ಲಿ ಏನೋ ಬಾರ್ಡ್ರದ್ದು ಫಾಲ್ ಇರೋ ಜಾಗ ಅಷ್ಟೇ ಗಲೀಜಾಗಿರೋದು ನೋಡ್ಕೊಂಡಿದ್ದೆ ನಾನು. ಹಾಗಾಗಿ ಇಲ್ಲೇನೋ ಒಂಚೂರು ವೀಡಿಯೋ ಮಾಡ್ಕೊಂಬಿಡೋಣ ಏನಾದ್ರು ಡ್ಯಾಮೇಜ್ ಇದ್ದರೆ ಅಂಥೇಳಿ. ಅದಾದಮೇಲೆ ಮೊನ್ನೆ ನಾನು ಈ ಸೀರೆ ಉಟ್ಕೊಂಡಿದ್ದೆ ನೋಡ್ರಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ. ಅದು ನಮ್ಮ ಯಶುಂದು ಅಂತ ಹೇಳಿದ್ನಲ್ಲ, ನಮ್ಮ ಅಕ್ಕನ ಮಗಳದು ಅಂತ. ಅದನ್ನು ಡ್ರೈ ವಾಶಿಗೆ ಕೊಟ್ರಾಯ್ತು ಅಂತ ಹೋಗಿದ್ವಿ. ಬಟ್ ಅದು ಕಲರ್ ಬಿಡ್ತೈತಿ ಅಂತ ಹೇಳಿದ್ರು. ಹಾಗಾಗಿ ಸೊ ಅದನ್ನ ಬಿಟ್ಟು ನನ್ನ ಸೀರೆ ಕೊಟ್ಟೆ. ನಾನು ಒಂದು ಸ್ವಲ್ಪ ವಿಡಿಯೋ ತೊಗೊಂಡೆ, ಏನಾದ್ರು ಡ್ಯಾಮೇಜ್ ಇದ್ದರೆ ಅವ್ರು ಏನಾದ್ರು ಮಾಡಬೇಕಾದ್ರೆ, ಕ್ಲೀನ್ ಮಾಡಬೇಕಾದ್ರೆ ಏನಾದ್ರು ಮಾಡಿಕೊಂಡ್ರೆ ಹಾಗೆ ಹಿಂಗೆ ಅಂತ. ಅವರು ಕೂಡ ತೊಗೊಳ್ಳುವಾಗ ಎಲ್ಲರೂ ಡ್ಯಾಮೇಜ್ ಇದೆಯಾ ಏನು ಅಂಥೇಳಿ ಚೆಕ್ ಮಾಡ್ತಾ ಇರ್ತಾರೆ. ಸೊ ಈಗ ಈ ಇಂಥ ಸೀರೆಗಳೆಲ್ಲ ಮನೆಗೆ ತೊಳೆಯೋಕ್ಕಾಗಲ್ಲಲ್ಲ. ಸೊ ನಾನು ಡ್ರೈ ವಾಶಿಗೆ ಎಷ್ಟಿರುತ್ತೋ ಏನೋ ಅಂತ ಅಂದ್ಕೊಂಡೇ ಹೋಗಿದ್ದೆ. ಸೊ ಹಾಗಾಗಿ ಡ್ರೈ ವಾಶ್ ಕೊಡೋದೇ ಕಡಿಮೆ ಆಗಿತ್ತು. ಈಗಾಗಲೇ ನವಂಬರಲ್ಲೇ ಮದುವೆ ಮುಗಿಸ್ಕೊಬಂದಿದ್ದು ನಾನು, ಕೊಡೋಣ ಅಂಥೇಳಿ ಹಂಗೆ ಇಟ್ಕೊಂಡು ಕುತ್ಕೊಂಡಿದ್ದೆ. ಸೊ ಇವಳು ನೆನ್ಪು ಮಾಡಿದ್ದಕ್ಕೆ ಹೋಗಿ ಡ್ರೈ ವಾಶಿಗೆ ಕೊಟ್ಟು ಬಂದು ಹೈಫೈ ಅಫಿ ಡ್ರೈ ವಾಶಿಗೆ ಕೊಟ್ಟು ಫಸ್ಟ್ ಕ್ರೈ ಅಂಥೇಳಿ ಇಲ್ಲೇ ನಮ್ಮ ಮನೆಯಿಂದ ಡೆಡ್ ಎಂಡಿಗಿದೆ, ಅಲ್ಲಿ ತೊಗೂರಿಗೆ ಹೋಗೋ ರೋಡಲ್ಲಿ. ಅಲ್ಲಿ ನಾವು ಒನ್ ಟೈಮ್ ಹೋಗಿಲ್ಲ, ಹೋಗ್ಬೇಕಾದ್ರೆ ಎಲ್ಲಾದರೂ ಹೋಗ್ಬೇಕಾದ್ರೂ ಪಕ್ಕದಲ್ಲಿ ಸಿಗುತ್ತೆ ಅದು ನಮಗೆ. ಬಟ್ ನಾನು ಯಾವಾಗ ಅದ್ರೊಳಗೆ ಹೋಗಿರಲಿಲ್ಲ, ರೇಟ್ ಜಾಸ್ತಿ ಅಂತಾರೆ ಅಂಥೇಳಿ. ಯಶು ಅವ್ರ ಅಕ್ಕನ ಮಗನಿಗೆ ಒಂದು ಡ್ರೆಸ್ ತೊಗೋಬೇಕು ಅಂಥೇಳಿ, ಯಾರ್ದೋ ಮದುವೆ ಇದೆ, ಹಾಗಾಗಿ ಏನೋ ತೊಗೋಬೇಕು ಅಂತ ಹೇಳಿ ಹೋಗಿದ್ಲು. ಸೊ ಹಂಗಾಗಿ ಇದು ನೋಡ್ರಿ, ಇದು ವೈಟ್ ನೋಡ್ರಿ ಎಷ್ಟು ಚಂದೈತಿ. ನಿಜಕ್ಕೂ ಒಂದೊಂದು ಡ್ರೆಸ್ಸಿಗೂ ಕೂಡ ಎಂಥ ರೇಟಲ್ಲಿ. ಈ ಶೂ ನೋಡ್ರಿ ಎಷ್ಟು ರಾಯಲ್ ಲುಕ್ ಕೊಡ್ತೈತಿ, ಒಂಥರ ಸಖತ್ತಾಗಿತ್ತು ಶೂ. ಅಂದರೆ ಚಿಕ್ಕ ಮಕ್ಳಿಗೆ ಶೂನು ಹಂಗೆ, ಡ್ರೆಸ್ಸೂ ಹಂಗೆ, ಒಂದಕ್ಕಿಂತ ಒಂದು ಚಂದಿದೆ. ಅದ್ರಾಗೆ ಹೆಣ್ಮಕ್ಳು ಶೂ, ಹೆಣ್ಮಕ್ಳು ಡ್ರೆಸ್ಸೇ ನೋಡೋಕೆ ಒಂಥರ 2 ಕಣ್ಣು ಸಾಲದು ಅಷ್ಟು ಚಂದಿದ್ದು. ಆಮೇಲೆ ಬೆಡ್ಡು, ಪ್ರತಿಯೊಂದೂ ಚಿಕ್ಕ ಮಕ್ಳಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳ್ನೂ ಇಲ್ಲಿ ಹಾಕಿರ್ತಾರೆ. ಬಾರ್ನ್ ಬೇಬಿಯಿಂದ ಹಿಡಿದು ಅಪ್ ಟು ಅಂದರೆ ಅದೇ ಒಂದು 2 ವರ್ಷದ ಕೂಸಿನವರೆಗೂ ಟೈಮ್ ನಾನು ಬಂದಿದ್ದೆ ಫಸ್ಟ್ ಇದ್ದೇ ಇರ್ತವೆ. ಚೆನ್ನಾಗಿದ್ದು ಡ್ರೆಸ್ ಎಲ್ಲ, ಹೆಣ್ಮಕ್ಳು ಡ್ರೆಸ್. ಅಯ್ಯೋ ಸಖತ್ತಾಗ್ಯದಾವ. ಇದು ಎಷ್ಟು ಚಂದ ನೋಡ್ರಿ, ವೈಟ್ ನೋಡ್ರಿ ಎಷ್ಟು ಚಂದ ಐತಿ. ಸೊ ಫೈನಲಿ ಒಂದು ಡ್ರೆಸ್ ತೊಗೊಂಡ್ಲು. ಇದನ್ನು ನೋಡ್ತಾ ಇದ್ಲು, ಬಟ್ ಇದು ಯಾಕೋ ಲೈಟ್ ಇದ್ದಂಗಿದೆ ಅಂದ ಏನೋ ರೈಟ್ ಸೈಡಲ್ಲಿ ಈಗ ರಾಜು ಇಸ್ಕೊಂಡ್ರಲ್ಲ ಆ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ಬಂದ್ವಿ. ಯಪ್ಪ ರೇಟ್ ಕೇಳಿಬಿಟ್ರೆ ನೀವು ನಿಜವಾಗ್ಲೂ ಎಷ್ಟು ಇರ್ಬೋದು ಅಂತ ಕಮೆಂಟ್ ಹಾಕ್ರಿ. ನೀವು ಗೊತ್ತಿರ್ತೈತೆ ಆಲ್ಮೋಸ್ಟ್ ಆಲ್ ಫಸ್ಟ್ ಟ್ರೈ ಹೋಗೋರಿಗೆ ಎಲ್ಲರೂ. ಇಷ್ಟು ಒಳಗೆ ಕಳ್ಸೇನು ಮತ್ತು ರೋಡಿಗೆ ಹೋಗಾಳ ನೋಡಿ, ನೀಟ್ ರೋಡ್ ಐತಿ. ಹಾಂ ಬಾ, ಏನಾಗಂಗಿಲ್ಲ. ಎಲ್ಲಿ ಹೋದ್ರು ಇವ್ರಿಬ್ಬರನ್ನ ನಾನು ಹಿಂಗೆ ರೋಡ್ನಾಗ ನೀಟಾಗಿ ಕರ್ಕೊಂಬರ್ಬೇಕು ನೋಡಿ ಫ್ರೆಂಡ್ಸ್. ತಲೆ ಕೆಟ್ಟೋಕತ್ತಿ ಇವ್ರು.
ಇವ್ರನ್ನ ಹೊರಗೆ ಕರ್ಕೊಂಡು ಹೋದ್ರೆ ಇವ್ರನ್ನ ಕರ್ಕೊಂಬರಕ್ಕೆ ಒಂದು ಅರ್ಧ ನನಗದೆ ಒಳಗೆ ಇಳಿ ಕೆಳಗೆ ಇಳಿ ಬೇಡ, ಅಷ್ಟು ಬೇಡ, ಸಾಕು ಇಷ್ಟು ನಡಿ. ಮನೆಗೆ ಬಂದ್ವಿ, ಪಲಾವ್ ರೆಡಿಯಾಗಿತ್ತು. ಪಲಾವ್ ಎಲ್ಲ 3 ಜನನೂ ಊಟ ಮಾಡಿದ್ವಿ. ಸೊ ಈ ವ್ಲಾಗು ಇಷ್ಟ ಆಗಿತ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಇದ್ದರೆ ಭಾಳ ದಿನದ ಮೇಲೆ ಮಾಡೇನು ಪಲಾವ್, ಮಾಡೇ ಇಲ್ಲವ. ಮೊನ್ನೆ ಅದ ಒಂದು ರೈಸ್ ಮಾಡಿದ್ದು ನೀನು. ಬೆಳಗ್ಗೆ ಒಂದು ಯಾವುದೋ ಟೊಮೆಟೊ ರೈಸ್ ಥರ ಮಾಡೋಗಿದ್ದೆಲ್ಲ, ಚೆನ್ನಾಗೈತಲ್ಲ, ಮಸ್ತಾಗೈತಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.